ಯತ್ನಾಳ್ ಚೀಲಗಳಿಗೆ ತಕ್ಷಣ ಕರೆಸಿ ಒಂದು ಬಾಂಡ್ ಬರ್ಸ್ಕೊಂಡ್ರು. ಏನು ಅವರಿಗೆಲ್ಲ ಬೇಕಾದ್ರೆ ಕಾರ್ಯಕ್ರಮ ಮುಗಿಯೋರಿಗೆ ಅವರಿಗೆ ಗಡಿಪಾರ ಮಾಡಿ ಅವ್ರಿಗೆಲ್ಲ ಅವ್ರ ಮೇಲೆ ಅವನು ಯತ್ನಾಳ ಮತ್ತು ಯತ್ನಾಳ್ ಚೀಲಗಳ ಮೇಲೆ ಪೂರ್ತಿ ನಜರ್ ಇಡಬೇಕು. ಈಗ ಪಕ್ಷದಿಂದ ಏನು ಉಚ್ಚಾಟನೆ ಮಾಡಿಕೊಳ್ಳೇ ಏನಾಗ್ಬಿಟ್ರ ಅಂದ್ರೆ ಆ ಯತ್ನಾಳ್ ಪರಿಸ್ಥಿತಿ ಬೀದಿ ನಾಯಿಟಪ್ ಆಗಿಬಿಟ್ಟದ. ಯಾಕಂದ್ರೆ ಒಂದು ಸಾಕಿದ ನಾಯಿ ಅದು ಬೆಲ್ಟ್ ಇರ್ತಿತ್ತು, ಈಗ ಬೆಲ್ಟ್ ತೊಗೊಂಡು ಬಿಟ್ರಲ್ಲ, ಬೆಲ್ಟ್ ತೊಗೊಂಡು ಹೊರಗೆ ಹಾಕಿಬಿಟ್ರ, ಅದು ನಾಯಿ ಬೀದಿಗೆ ಬಂದುಬಿಡ್ತು. ಆ್ಯಕ್ಷನ್ ಕಮಿಟಿ ಅವರೆಲ್ಲ ಬಂದ ನಂತರ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರೆ. ಆದರೂ ನೀವು ಕೇಳಾಕತ್ತೀರಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ ನಾವು. ಯಾಕಂದ್ರೆ ಮಾನ್ಯ ಯತ್ನಾಳ್ ಅವರು ಮಾನ್ಯ ಮತ್ತೇನದ ಎಸ್ ಪಿ ಅವರಿಗೆ ಏನು ಈ ದಿನಾಂಕ 28ನೇ ತಾರೀಕಿಗೆ ಏನೊಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಅವಹೇಳನಕಾರಿ ಮಾತನಾಡಿದ್ದಕ್ಕೆ ಯತ್ನಾಳರ ವಿರುದ್ಧ ಒಂದು ಏನು ರ್ಯಾಲಿ ಒಂದು ಮಾಡಕ್ತಾ ಇದ್ದೀವಿ. ಅದಕ್ಕೆ ಯಾರು ಸಂಘಟಕರು ಅದಾರ ಅವರಿಂದ ಒಂದು ಬಾಂಡ್ ಬರ್ಕೋಬೇಕು. ಈ ರೀತಿ ಏನಾದರೂ ಸಾರ್ವಜನಿಕರಿಗೆ ಹಿಂದೂ ಸಮಾಜ ಮೊದಲೇ ನಾವು ಸ್ಪಷ್ಟೀಕರಣ ಸಾಕಷ್ಟು ನಾವೆಲ್ಲ ಹೇಳಕತ್ತೀವಿ. ಹಿಂದೂಗಳಿಗೆ ಆಸ್ತಿಗೆ ಬರೀ ಯಾಕೆ ಹಿಂದೂಗಳಿಗೆ ಗುತ್ತಿಗೆ ತೊಗೊಂಡ ನೀವು ಇವನ್ ಪರಿಸ್ಥಿತಿಯಾಗ ಬರೀ ಪ್ರತಿಯೊಂದಕ್ಕೆ ತಾವು ಮಾಡಿದ ತಪ್ಪಿಗೆ ಅವರೆಲ್ಲ ಹಾಕೊಂಡು ಬೀಳಾಕತ್ತ. ಅವ್ರ ಪಾಪ ಅವ್ರು ಏನು ಮಾಡ್ಯಾರ, ಯಾರು ಇದ್ರಾಗ ಹಿಂದೂದವ್ರು ಯಾರು ಬಂದಾರ, ಇದ್ರಾಗ ಏನದ ಹೇಳ ನಾವು ಅದಕ್ಕೆ ನೀ ಹೇಳಿ ನಿನ್ನ ಬಗ್ಗೆ ನಾವು ಹೋರಾಟ ನಿಂದ ಅಷ್ಟೇ ಅದು ಹೋರಾಟ ಇಲ್ಲ, ಅದನ್ನು ಸೀಮಿತವಾದಂಥವು ಯಾವ ಮಾರ್ಕೆಟ್ಗೆ ಹೋಗೋದಿಲ್ಲ ನಾವು. ಅದಕ್ಕೆ ನಾವು ಮೊನ್ನೆ ಸ್ಪಷ್ಟೀಕರಣ ಕೊಟ್ಟೇವೆ ನಾವೆಲ್ಲ. ಇದು ಅಂಬೇಡ್ಕರ್ ಸರ್ಕಾರದಿಂದ DC ಜಿಲ್ಲಾಧಿಕಾರಿ ಕಾರ್ಯಾಲಯಕ್ಕೆ ಒಂದು ಶಾಂತಿಯುತವಾದಂಥ, ಯಾಕಂದ್ರೆ ಶಾಂತಿ ಸಂದೇಶ ಕೊಟ್ಟಂಥ ಪ್ರವಾದಿ ಮೊಹಮ್ಮದ್ ಪೈಗಂಬರು ಇಡೀ ವಿಶ್ವಕ್ಕೆ ಒಂದು ಶಾಂತಿ ಸಂದೇಶ ಕೊಟ್ಟರ. ಅವ್ರಿಗೆ ಅಶಾಂತಿ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುವುದಿಲ್ಲ ಅಂತೇಳಿ ನಾವು ಮೊದಲೇ ಹೇಳೇವು. ಮತ್ತು ಈಗ ಬಾಂಡ್ ಬರೋದು ಕೊಡ್ಬೇಕಂದ್ರೆ ನಾವು ಯಾಕೆ ಇವ್ರು ಹಿಂಗೆ ಯಾಕೆ ಹೇಳಾಕತ್ರ ಅಂತ ಇವ್ರ ಮೇಲೆ ಸಂಶಯ ಬರ್ಲಾಕತ್ತದ ನನಗೆ. ಯಾಕಂದ್ರೆ ಇವ್ರದೇ ಬಾಂಡ್ ಮೊದಲು ಯತ್ನಾಳವರ ಬಾಂಡ್ ಮಾನ್ಯ SP ಅವರು ಯತ್ನಾಳ ಮತ್ತು ಯತ್ನಾಳರ ಚೀಲಗಳದು ಒಂದು ಬಾಂಡ್ ಬರ್ಕೋಬೇಕು ಮೊದಲಿಗೆ 28ರ ಒಳಗಾಗಿ. ಮತ್ತು ಆ ಕಾರ್ಯಕ್ರಮ ಮುಗಿಯೋವರೆಗಾಗಿ ಯತ್ನಾಳ ಮತ್ತು ಯತ್ನಾಳ್ ಚೀಲಗಳಿಗೆ ಗಡಿಪಾರು ಮಾಡಬೇಕು. ಯಾಕಂದ್ರೆ ಇವ್ರ ಹಿಂದಿನ ಘಟನೆಗೂ ಇವ್ರದ್ದು ಇತಿಹಾಸ ಐತಿ. ಇವರು ಈ ಹಿಂದೆ ಮಾಡಿದ್ದು ಯಾಕಂದ್ರೆ ಯತ್ನಾಳ್ ಈಗಾಗಲೇ ಕಲ್ಲು ತೂರಾಟ ಮಾಡಿ ಅಶಾಂತಿ ಮಾಡಿ ಕೋಲ್ಹಾಪುರ ಜೈಲಿಗೆ ಹೋಗಿ ಡೊಕ್ಕೊಂಡಿದ್ದು ಕೂತಿದ್ದು. ಮತ್ತು ಬಾಗಲಕೋಟೆ ನಮ್ಮ ಇವ್ರು ಯಾರು ಮಾರ್ಟಿನ್ SP ಅವ್ರು ಇದ್ದಾಗ ಅಲ್ಲಿ ಹೋಗಿ ಅವ್ರು ಹಿಡ್ಕೊಂಡು ತೊಗೊಂಡು ಬಂದಿದ್ದು ಎಲ್ಲ ಉದಾಹರಣೆಗೆ ಎಲ್ಲರಿಗೂ ಗೊತ್ತೈತಿ. ಅದಕ್ಕೇನದ ಇಂಥ ನಮ್ಮ ಸಂಘಟನೆ ಗುರುಗಳ ಮೇಲೆ ಯಾರ ಮೇಲೆ ಇಂಥ ಇನ್ನೂರಿಗೆ ಯಾವ ನಮ್ಮ ಮುಸ್ಲಿಮಾನ್ ಹುಡುಗರಾಗಲಿ ಅಥವಾ ಇನ್ನಿತರ ಹಿಂದೂ ಸಮಾಜ ಹುಡುಗರಾಗಲಿ ಇಲ್ಲಿ ಹಿಂದೂ ಮುಸ್ಲಿಂ ಯಾರೂ ಇಂಥ ಅಹಿತಕರ ಘಟನೆಗೆ ಅವಕಾಶ ಕೊಡೋದಿಲ್ಲ ಮುಂದೆ ಏನು. ಆದರೆ ಏನು ಮಾಡ್ತಾ ಬಂದಿದ್ದು ಇವ್ರ ಉದಾಹರಣೆ ಅದಾವ. ಅದಕ್ಕೆ ಏನದ ನಾ ಮಾನ್ಯ SP ಅವರಿಗೆ ನಮ್ಮದೊಂದು ವಿನಂತಿ ಏನದಂದ್ರೆ ಇವ್ರ ಹಿಂದಿನ ನೋಡಿಕೊಂಡು ಇವ್ರದ್ದೊಂದು ಬಾಂಡ್ ಬರ್ಕೋಬೇಕು. ಯಾಕಂದ್ರೆ ನಮಗೇನು ಸಂಶಯ ಬರ್ಲಾಕತ್ತದ. ಈಗ ಮೊನ್ನೆ ವಿಜೇಂದ್ರ ಬರುವಾಗೂ ನಮಗೆ ಅಲ್ಲಿ ಸ್ವಲ್ಪ ಇದು ಬಂದಿತ್ತು, ನಮ್ಗೆ ಸುದ್ದಿ ಬಂದಿತ್ತು. ಅದು ಇಲ್ಲ ವಿಜೇಂದ್ರಗೆ ಯತ್ನಾಳ ಮತ್ತು ಯತ್ನಾಳ್ ಬೆಂಬಲ ಕೆಲವೊಬ್ಬರು ಇದು ಕಪ್ಪು ಮಸಿ ಬಳಸುವಂಥ ಕೆಲಸ ಆಗಲಿ ಅಥವಾ ಇಲ್ಲಿ ಕಲ್ಲು ತೂರಾಟ ಮಾಡುವಂಥ ಸಂದರ್ಭ ಐತೈತೆ. ಅದು ಅಲರ್ಟ್ ಆಗಿ ಇಲಾಖೆದವರು ಏನೇನೆಲ್ಲ ಬಂದೋಬಸ್ತ್ ಮಾಡಬೇಕು ಮಾಡಿದ್ರೆ ಕಾಣಿಸ್ತದೆ. ಅದಕ್ಕೆ ಅದು ಸ್ವಲ್ಪ ಶಾಂತ ರೀತಿಯಿಂದ ಅದು ಆಕ್ರೋಶ ಯಾತ್ರೆ ಆಯಿತು. ಅದಕ್ಕಾಗಿ ಇದಕ್ಕೂ ಕೂಡ ಏನಂದರೆ ಅಶಾಂತಿ ಭಂಗ ತರಿಸುವಂಥದ್ದು ಒಂದು ಹುನ್ನಾರ ಏನಾದ್ರು ಮಾಡಿರ್ಬೇಕಂತೆ ನಮಗೂ ಕೂಡ ಅದಕ್ಕೆ ಚೌಚಿ ಐತಿ. ಅದಕ್ಕೆ ಯತ್ನಾಳ್ ಅವರು ಮತ್ತು ಯತ್ನಾಳರ ಚೀಲಗಳು ಅವ್ರು ಮಾಡಕ್ಕೆ ಯಾಕಂದ್ರೆ SP ಅವ್ರಿಗೆ ಪದೇ ಯಾಕೆ ಹೇಳಕತ್ತೀನಿ ಅಂದ್ರೆ ಇವ್ರು ಹಿಂದಿನ ಇಲ್ಲ. ಯಾಕಂದ್ರೆ ಯಾವುದೇ ಒಂದು ಗುಂಡಾದವ್ರಿಗಾಗಲಿ ರೌಡಿ ಶೀಟರ್ಸ್ಗಾಗಲಿ ಅವ್ರು ಹಿನ್ನೆಲೆ ತೆಗೆದು ನೋಡ್ತಾರೆ. ಅವ್ರು ಅದಕ್ಕೆ ಬಂದಾಗ ಏನು ಮಾಡ್ತಾರೆ, ಅದು ಅವರು ಹಿಂದೆ ಏನೇನು ಮಾಡಿರ್ತಾರೆ ಎಲ್ಲ ರಿಕಾರ್ಡ್ಸ್ ಇರ್ತದೆ. ಆ ರಿಕಾರ್ಡ್ಸ್ ಏನು ಮಾಡ್ತಾರೆ, ಅವರು ಯಾವುದೇ ಒಂದು ಹಬ್ಬ ಹರಿದಿನ ಯಾವುದೇ ಕಾರ್ಯಕ್ರಮ ಬಂದು ಅಂದ್ರೆ ಅವೆಲ್ಲ ರೌಡಿ ಶೀಟ್ರಿಗೆ ಹೊರಗೆ ಹಾಕ್ತಾರೆ. ಮೊದಲೆಲ್ಲ ಕರೆಸಿ ಇದು ಆಗುತ್ತಾನ ತಪ್ಪ ಇಲ್ಲಿ ಸ್ವಲ್ಪ ನೀವು ಔಟ್ ಹೋಗಬೇಕಂತೇಳಿ ಇದು ಇಲಾಖೆದವ್ರು ಕೆಲಸ ಮಾಡ್ತಾರೆ. ಅದಕ್ಕೆ ಈ ಯತ್ನಾಳ ಮತ್ತು ಯತ್ನಾಳ್ ಚೀಲಗಳದೆಲ್ಲ ಹಿನ್ನೆಲೆ ನೋಡಿಕೊಂಡು ಮಾನ್ಯ SP ಅವ್ರಿಂದ ಬಾಂಡ್ ಬರ್ಕೋಬೇಕು. ಇದು ಏನಾದ್ರೆ ಆದರೆ ಮತ್ತು ನಾವು SP ಅವ್ರಿಗೆ ಅದೇ ಹೇಳಾಕತ್ತೇವೆ. ಯಾಕಂದ್ರೆ ಮೊನ್ನೆ ನಾವು ಮೊದಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮಿತ್ ಶಾ ಅವರು ಮಾಡಿದವು ಕೂಡ ನಾವು ಹೇಳಿದ್ದೆವು. ಇದು ಏನಾದರೂ ಆದ್ರೆ ಏನರ ಘಟನೆ ಆದರೆ ಯಾಕಂದ್ರೆ ನಾವು ಕಾನೂನು ರೀತಿ ಸಂವಿಧಾನಬದ್ಧವಾಗಿ ನಾವು ಇದೊಂದು ಹೋರಾಟ ಮಾಡ್ತಾ ಇದ್ದೇವೆ. ಇದರಲ್ಲಿ ಏನರೇ ಆದರೆ ಯತ್ನಾಳ್ ಚೀಲಗಳು ಇದರಲ್ಲಿ ಏನರೇ ಆದರೆ ಅವ್ರ ಜವಾಬ್ದಾರಿ ಅಂತ ಇದ್ದೇವೆ. ಈಗಾದರೂ ಅದೇ ಹೇಳಾಕತ್ತೇವೆ ನಾವು. ಈ ವಿಷಯ ಒಳಗೆ ಯಾಕೆ ನಾವು ಹೇಳ್ತೀವಿ, ಮೊದಲು ನಾವು ಹೇಳ್ತಿದ್ದಿಲ್ಲ ಇದು ಬಾಂಡ್ ಬರ್ಕೊಳ್ಳೋಕೆ ನಮಗೆ ಸಂಶಯ ಬಂತು. ನಾವು ಮೊದಲೇ ಆಮೇಲೆ ದಾಂಧಿ ಮಾಡಿಸಿ ನಾವು ಮೊದಲೇ ಹೇಳಿದ್ದೀವಿ, ನೀವು ಬಾಂಡ್ ಬರ್ಸ್ಕೋ, ನೀವು ಅವ್ರಿಗೆ ಸಂಘಟನೆ ಮೇಲೆ, ಯಾಕಂದ್ರೆ ನಮ್ಮ ಮೇಲೆ ಹಾಕೋದು ಏನೋ ಲಕ್ಷಣ ಕಾಣಿಸ್ಲಾಗತ್ತೆ. ಅವ್ರದ್ದು ಏನರೇ ಒಂದು ಕುತಂತ್ರ ಮಾಡಿ ಸಂಘಟಕರ ಮೇಲೆ ನಮ್ಮ ಮಂದಿ ಮೇಲೆ ಹಾಕೋದು ಒಂದು ಏನೋ ಹುನ್ನಾರ ಅವರು ಮಾಡಿರ್ಬೋದು ಅಂತ ನನಗೆ ಸಂಶಯ ಬರ್ಲಾಗ್ತದೆ. ಅದಕ್ಕೆ ಮೊದಲು ಮಾನ್ಯ SP ಅವ್ರು ಏನು ಮಾಡ್ಬೇಕಂದ್ರೆ
ಯತ್ನಾಳ್ ಚೀಲಗಳಿಗೆ ತಕ್ಷಣ ಕರೆಸಿ ಒಂದು ಬಾಂಡ್ ಬರ್ಸ್ಕೊಂಡ್ರು. ಏನು ಅವರಿಗೆಲ್ಲ ಬೇಕಾದ್ರೆ ಕಾರ್ಯಕ್ರಮ ಮುಗಿಯೋರಿಗೆ ಅವರಿಗೆ ಗಡಿಪಾರ ಮಾಡಿ ಅವ್ರಿಗೆಲ್ಲ ಅವ್ರ ಮೇಲೆ ಅವನು ಯತ್ನಾಳ ಮತ್ತು ಯತ್ನಾಳ್ ಚೀಲಗಳ ಮೇಲೆ ಪೂರ್ತಿ ನಜರ್ ಇಡಬೇಕು. ಎಲ್ಲ ಮುಂದೆ ಇವತ್ತಿನ ಹಿಡ್ಕೊಂಡು ಅವ್ರು ಏನು ನಡವಳಿಕೆಗಳು ಎಲ್ಲೆಲ್ಲಿ ಏನು ನಡೆಸ್ಯಾರ ಅವರು ಎಲ್ಲೆಲ್ಲಿ ಏನದ ಅವರೆಲ್ಲ ನಿಗಾ ಅವ್ರ ಮೇಲೆ ಇಡಬೇಕು. ಪೂರ್ತಿ ಕಾರ್ಯಕ್ರಮ ಮುಗಿಯೋರಿಗೆ ನಮ್ಮ ಮಾನ್ಯ SP ಅವರಿಗೆ ವಿನಂತಿ ಮಾಡ್ತೀನಿ. ಆ ಕಾರ್ಯಕ್ರಮನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸರ್ಕಲ್ದಿಂದ DC ಆಫೀಸ್ ತನಿದೆ. ಅಲ್ಲಿ ಯಾವುದೇ ಜನವಸತಿ ಆಗಲಿ ಮಾರ್ಕೆಟ್ ಆಗಲಿ ಯಾವುದೂ ಏನೂ ಇಲ್ಲ. ಅಲ್ಲಿ ಜನನೇ ಇರುವುದಿಲ್ಲ ಅಲ್ಲಿ. ಮತ್ತು ಇನ್ನೊಂದು ಏನಾಗಿದೆ ಅಂತಲ್ಲಿ ಕಾರ್ಯಕ್ರಮ ಡಿಕ್ಲೇರ್ ಮಾಡಿದ್ದೀವಿ. ಈಗಾಗಲೇ SP ಅವರು 2-3 ಸಲ ಮೀಟಿಂಗು ತೊಗೊಂಡಿದ್ದಾರೆ. ಈಗಾಗಲೇ ಚರ್ಚೆ ಆಗಿದೆ ಈ ಸಂಘಟಕರ ಜೊತೆ. ಆದರೂ ಯತ್ನಾಳ್ ಅವರು ಈ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ಅವರಲ್ಲೇ ಏನೋ ದುರುದ್ದೇಶ. ಮತ್ತು ಇನ್ನೊಂದು ಏನಾಗಿದೆ ಅಂದ್ರೆ ಈ ಮೊದಲಂತೂ ಸ್ವಲ್ಪ ತಲೆ ಕೆಟ್ಟಿ ಅದು ಏನೇನೋ ಸ್ವಲ್ಪ ಮಾತಾಡ್ತಿದ್ರು, ಅದು ಅಂತೂ ಎಲ್ಲರಿಗೂ ಗುರ್ತೇ ಐತಿ. ಈಗ ಪಕ್ಷದಿಂದ ಏನು ಉಚ್ಚಾಟನೆ ಮಾಡಿದ ಕೂಡಲೇ ಏನಾಗ್ಬಿಟ್ಟದಂದ್ರೆ ಆ ಯತ್ನಾಳ್ ಪರಿಸ್ಥಿತಿ ಬೀದಿ ನಾಯಿ ಟೈಪ್ ಆಗ್ಬಿಟ್ಟದ. ಯಾಕಂದ್ರೆ ಒಂದು ಸಾಕಿದ ನಾಯಿ ಅದು ಬೆಲ್ಟ್ ಇರ್ತಿತ್ತು, ಈಗ ಬೆಲ್ಟ್ ತೊಗೊಂಡು ಬಿಟ್ರಲ್ಲ, ಬೆಲ್ಟ್ ತೊಗೊಂಡು ಹೊರಗೆ ಹಾಕಿಬಿಟ್ರ, ಅದು ನಾಯಿ ಬೀದಿಗೆ ಬಂದುಬಿಡ್ತು. ಅದಕ್ಕೇನದು ಮತ್ತೆ ಯಾಕೆ ಹಾಕ್ಯಾರ ಅಂದ್ರೆ ಅದು ಮಂದಿಗೆ ಹೊಯ್ಕೊಳಕತ್ತು. ಅವ್ರು ಸಾಕಿದ ಮತ್ತು ನೋಡ್ರಿ, ಒಂದು ನಾಯಿ ಕಡಿಲಾಕ್ ಬರ್ತು ಅಥವಾ ಬೊಗಳಾಕ್ ಬರ್ತಂದ್ರೆ ಏನು ಮಾಡ್ತಾರೆ, ಇಟ್ಕೊಳಕ್ ಬರ್ತಾನೆ ಅವ್ರು ಪಕ್ಷದವ್ರು. ಅದಕ್ಕೆ ಅವ್ರು ಅಮಿತ್ ಶಾ ಎಲ್ಲ ಇದನ್ನ ನೋಡ್ಕೊಂಡು ಇದು ಉಪಯೋಗ ಇದೆಲ್ಲ ಕಡಿತದ ಬಾ ಅಂತ ಎಲ್ಲರಿಗೆ ಅವ್ರೆಲ್ಲ ಯಡಿಯೂರಪ್ಪ ಆಗಲಿ ಅವರೆಲ್ಲ ಪಕ್ಷದ ನಾಯಕರು ಏನು ಮಾಡಿದ್ರು, ಇದು ಇಷ್ಟು ದಿವಸ ಹಾಕಿದ್ದೆಲ್ಲ ಉಲ್ಟಾ ನಮಗೆ ಬರ್ಲಾಕತ್ತದ, ನಮಗೆ ಹೊಯ್ಕೊಳಕತ್ತದ, ನಮ್ಮ ಮೇಲೆ ಇದು ಕಡಿತದ ಅಂತ ಹೇಳಿ ಅವ್ರೇನು ಮಾಡೋದು, BJP ಇದು ಬೆಲ್ಟ್ ತಕೊಂಡ್ಬಿಟ್ರು. ಈಗ ಮತ್ತೆ ಬೆಲ್ಟ್ ಇತ್ತಂದ್ರೆ ಅದು ಏನಾಗ್ತದೆ, ಯಾರು ಜನ ಸ್ವಲ್ಪ ಅದಕ್ಕೆ ಒಂದು ಐಡೆಂಟಿಫಿಕೇಶನ್ ಅದಕ್ಕೊಂದು ಮಹತ್ವ ಇರ್ತದೆ. ಈಗ ಬೆಲ್ಟ್ ತಗೊಂಡ ನಂತರ ಅದೇನೋ ಬೀದಿನೇ ಆಗಿಬಿಡ್ತದೆ. ಈಗ ಬೀದಿನೇ ಅದು ಏನು ಅದ್ರ ಮೇಲೆ ಇದು ಯಾವುದು ಹಿಡಿತಿರೋದಿಲ್ಲ. ಅದಕ್ಕೇನದ ಅದು ಹುಚ್ಚಿಡ್ದಂಗೆ ಮಾಡ್ಲಾಕತ್ತದ. ಈಗ ಬೀದಿ ನಾಯಿಗೆ ಹೊಲಿಸ್ತಾ ಇದ್ರಲ್ಲ, ಅವರೇ ಹೇಳ್ಯಾರ, ನಾ ಹೊಲಿಸೋದಲ್ಲ, ಅವರಾಗ ನಾಯಿ, ನಾ BJP ನಾಯಿ ಮತ್ತು ನಾ ಮೋದಿ ನಾಯಿ ಅಂತ ಹೇಳಿ ನಾಯಿ ಅಂತ ಹೇಳಿ ಗುರುತಲ್ಲಿ ಹೇಳ್ಯಾರ. ಈಗ ನಾವು ಹೇಳೋದು ದೊಡ್ಡ ನಾಯಿ ನಿಯತ್ತಿನ ಪ್ರಾಣಿ ಅಲ್ಲ. ಯಾರು ದುಷ್ಟರು ಮತ್ತು ಕಳ್ಳರು, ಅದು ಕಳ್ಳರು ಸ್ವಲ್ಪ ಬಗಳೋದಿಲ್ಲ. ಮಂದಿ ಸಾಕ್ಯಾರಲ್ಲ ಪಕ್ಷದವರಿಗೆ ಬಗಳಾಗತ್ತಿತ್ತಲ್ಲ, ಇದ್ರ ನಿಯತ್ತಿನ ಪ್ರಾಣಿ ಅವ್ರು ನಿಯತ್ತಿನ ಇದ್ರೆ ಅವ್ರ ಯಾಕೆ ಹೊರಗೆ ಹಾಕ್ತಿರಿ? ಬೆಲ್ಟ್ ತಕ್ಕೊಂಡ್ರು ಪಟ್ಟ ತಕ್ಕೋತಿದ್ದಿಲ್ಲ ಅವರು. ಈಗ ಪಟ್ಟ ತಗ್ಗದ್ ಹೊರಗೆ ಹಾಕ್ಬಿಟ್ರಲ್ಲ, ಬೀದಿಗೆ ಬಿಟ್ಬಿಟ್ರದಾಗ ಅವರೇ ಅನ್ಕೊಂಡ್ರ ಅವ್ರು ಅಂದಾರಲ್ಲ. ಅವ್ರು ಮತ್ತೆ ಈಗ ಸರಿಯಾಗಿ ಅವ್ರ ಬ್ರೆಡ್ ಹಾಲು ಎಲ್ಲ ಚಂದಾಗಿ ಅಧಿಕಾರ ಕೊಟ್ಟಿದ್ರು, ಅದು ಹಾಕಿ ಎಲ್ಲ ಮಾಡಿದ್ರು. ಮತ್ತು ಅವ್ರ ಎಲ್ಲ ಬಿರಿಯಾನಿ ತಿನ್ಸಿದ್ರು, ಏನ್ ಬೇಕಾದ ಎಲ್ಲ ಮಾಡಿದ್ರು. ಪಕ್ಷದೊಳಗೆ ಏನಾಯ್ತು ಎಲ್ಲ ಸದಟ ಮಾಡಿದ್ರು, ಏನ್ ತಿರ್ಗಾಳಾಕದು ಪಕ್ಷದವ್ರು ಎಲ್ಲ ನಿರ್ವ ತಗೊಂಡು ಪಾಟ್ಯಾಗ. ಮುಂದೇನಾಯ್ತದು ಅದು ಇದು ಹೊಳ್ಳಿ ಬೊಗಳಾಕತ್ತಿದ್ ಬಿಟ್ಟಿದವರು ಮತ್ತೆ ಕಡಿಲಾಕ ಬರ್ಲಾಕತ್ತು ಕಳ್ಳರು. ಅದಕ್ಕೇನಾಯ್ತು, ನಾಯಿ ಬಗೊಳ್ಳೇಬೇಕಲ್ರಿ. ಕಳ್ರಿ ಬಗಳ್ರಿ, ಕಳ್ಳಿಗೆ ಬಗಳ್ರಿ. BJP ಅವ್ರು ಕಳ್ರ, ಹಂಗಾದ್ರೆ BJP ಅವ್ರು ಕಳ್ರ ನೋಡ್ರಿ, ಅವ್ರಿಗೆ ಬೊಗಳಕತ್ತಿತ್ತದು. ಬೊಗಳ್ಬೇಕಂದ್ರೆ ನಮ್ಮ ಮನ್ಯಾಗ ಸಾಕಿದ್ ಮಂದಿಗೆ ಬಗೊಳಕತ್ತು. BJP ಅಂದ್ರೆ ಏನು, ಅವ್ರ ಮನೆ ಅವ್ರು ಸಾಕಿದ್ರು, ಅದು ಪಕ್ಷ ಅವ್ರಿಗೆ ಬಗೊಳಕತ್ತು. ಹೊರಗಿನ ಬೊಗಳ್ತ ಬಿಟ್ಟು ಅದು ಒಣಗ ಯಾರು ಹೋದ್ರ ಅದು ಕಾಮನ್ ಅದು. ಬಗಳು ನಾಯಿ ಚಟ್ರ ಬಗೊಳಕ್ಕೆ ನಾಯಿ ಹುಡ್ಸನ ಪ್ರತಿಯೊಂದು ಮಾಡ್ತಾರ. जुड़े रहिएगा आपके अपने चैनल बीजापुर समय के साथ।